ಏ ಗುಂಡ, ಬತ್ತಿಯೇ ಇಲ್ಲ ಈಚೆಗೆ, ಬಾರ ಇಲ್ಲೇ. ಎಷ್ಟೊತ್ತತ್ತು ನೀನು ಕರೀತ ನಾನು? ಇವ್ರಿಗೊಂದು ಏನಾತಪ್ಪ ದೇವ್ರೇ, ಸಣ್ಣಂಬರೋ ತನಕ ಹೆಂಗಿರೋದೇನೋ ನನಗೆ. ಎಂಥದಾರು ಕೂಕೇಳಿ ನಮ್ಮ ಮುಲ್ಕದಲ್ಲಿಂದ ಹೇಳಲ್ಲ, ಯಾವನಿಗೆ ಬೇಕಲ್ಲಿ. ಏಯ್, ಎಂತಕ್ಕೆ ಅವನ್ನೆಂತ ಕರಿತಿದ್ದೀಯ? ನಿನಗೇನೋ ಕೆಲಸ ಇಲ್ಲ, ಸುಮ್ಮನೆ ಇರ್ತೀಯ ಅಂದರೆ ಯಾವ ಪಾಪ ಕೆಲಸ ಮಾಡಿ ಸುಸ್ತಾಗಿ ಬಂದವ, ಸ್ವಲ್ಪ ಹೊತ್ತು ಮಲ್ಗಿತೀನಿ ಅಂತ ಹೇಳಿ ಹೋಗಿ ಮಲ್ಕಿಂಡನವ. ಅವನಿಗೇನಾದ್ರು ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ. ಎಂತಕ್ಕೆ ಅವನು ಎಂತಕ್ಕೆ ಈಗ? ನಿನ್ನ ಜನ್ಮಕ್ಕಿಷ್ಟು ಬಿಂಕ್ ಬಿದ್ದು ಹೋಗ. ನೆಟ್ಟಿಗೆ ಭಾಳ ಯೋಗ್ಯತೆ ಇಲ್ಲ ನಿಂಗೆ. ಅವನು ಕರಿತಾನೆ ಏನು ಪಾಪ ಹೇಳ್ದ ಕೂಡಲೇ ನೀನು ಇದು ಮಾಡಿದ ಕೂಡಲೇ ಹೆದರ್ಕಿಂಡು ಸುಮ್ಮನೆ ಇರ್ತಾನೆ ಅಂತಾನ? ನೀ ಹಂಗಾರ ಅವನ ಸುದ್ದಿ ಏನಾರು ಹೇಳ. ಯಾರು ಇಲ್ಲ ಅಂಥೇಳಿ ನೀನು ಇದು ಮಾಡ್ತಿದ್ದೀಯ ಅಲ್ಲ? ಎಂತಕ್ಕ ನಿಂಗೀಗ? ನಾ ಇಲ್ಲಿ ಏನು ಕೇಳ್ತಿದ್ದೀನೋ ಅದಕ್ಕೆ ಉತ್ತರ ಕೊಡು, ನಂಗೆ ಉತ್ತರ ಕೊಡು. ಅಲ್ಲಿ ಎಂತಕ್ಕೆ ಅವನ್ನೆಂತ ಕರಿತಿದ್ದೀಯ? ಎಂತಕ್ಕೆ ಅಂದರೆ, ಚೆನ್ನಾಗಿದ್ದ ಮನುಷ್ಯರ ಮಧ್ಯೆ ಹಿಂಗೆ ಈ ಥರ ತಂದಿಟ್ಟನಲ್ಲ, ಯಾವ ಚಂದ ನೋಡಕ್ಕಂತ ತಂದಿಟ್ಟನೆ, ಬಂದು ನೋಡಲಿ ಇಲ್ಲೊಂದು ಸ್ವಲ್ಪ ಅಂತ. ನಿಮಗೆ ಮನೆ ಮಗನ ಮೇಲೆ ನಂಬಿಕೆ ಇಲ್ಲ, ಯಾರು ಹೊರಗಿಂದ ಬಂದವ ಕೆಲಸದವನ ಮೇಲೆ ಅಷ್ಟಿದು. ನಂಗೆ ಏನು ಬೇಕಾದ್ರೂ ಹೇಳ್ಬೋದು ನೀವು, ನಾನು ಮಾತ್ರ ಅವನಿಗೇನು ಹೇಳಂಗಿಲ್ಲ. ಅವ ಹೇಳಿದ ಕಾಲ ನೀವು ನಂಬಿಕೆಂಡು ಇಷ್ಟೆಲ್ಲ ಮಾಡ್ತಿದ್ದಿದ್ದು. ಅವ ಎಲ್ಲಿ ನೋಡೇನೆ ಅಂತ ಬಂದು ಸತ್ಯ ಹೇಳ್ಬೇಕಲ್ಲ, ಈಗ ಏನು ಮಾಡೇನೆ ಅಂತ. ಏಯ್, ನನ್ನ ಸಿಟ್ಟು ಮತ್ತಿಗೆ ಏರ್ಸ್ಬೇಡ ನೋಡು, ಹೇಳಿನಿ. ಮನೆ ಮಗನ್ಕಿಂತ ಕೆಲಸದವನ ಮೇಲೆ ವಿಶ್ವಾಸ ಅಂತೆ, 100ಕ್ಕೂ 100 ಹೌದು. ನಿನ್ನಕ್ಕಿಂತ ಅವನು ಎಷ್ಟಕ್ಕೂ ನಂಬ್ತೀನಿ ನಾನು. ಅವನು ನಂಬ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಿನ್ನ ನಂಬಿ ಒಂದು ಹೆಜ್ಜೆ ಇಡೋಕ್ಕಾಗಲ್ಲ. ಈಗ ಅವನು ಹೇಳೇನಂತೆ, ಎಂತಕ್ಕೆ ಅವನು ಹೇಳ್ತಾನೆ? ಹೇಳದಾರು ಹೆಂಗವ? ಅವನಿಗೆ ಹೆಂಗೆ ಗೊತ್ತಿರ್ತದೆ? ಮನೆ ಆಯ್ತು, ತೋಟ ಆಯ್ತು, ಅವನ ಕೆಲಸ ಆಯ್ತು. ಪಾಪ ಮನೆಗೆ ಹೋಗ್ಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ನಾನು ಇಲ್ಲಿ ಇದೇ ಮುಗಿಲೆ 2 ದಿವಸ ಬಿಟ್ಟು ಹೋಗ್ಬೋದು ಅಂತ ಪಾಪ ಅವನು ಹಿಡಿದು ನಿಲ್ಲಿಸ್ತಾ ಇದ್ದೀನಿ. ಅಷ್ಟು ಇದ್ದಿದ್ದಲ್ಲದೆ ಮತ್ತೆ ಈಗ ನೋಡಿ ಹೆಂಗ ಒಂದು ಮನೆ ಕೆಲಸ ಆತಾದೆ, ಅದನ್ನೊಂದು ಏನಾರು ಮಾಡಿ ಹಾಳು ಮಾಡ್ಬೇಕಾತಲ್ಲ. ಅದಕ್ಕೆ ಹುನ್ನಾರು ಮಾಡ್ತಿದ್ದೀಯೇನ? ತಾಯಿ ಮಗ ಇರಿ ನೋಡ್ತೀನಿ ಅದು ಏನು ಮಾಡ್ತೀರಿ ಅಂತ. ನಿನ್ನ ಆಟ ನಂಗೆ ಗೊತ್ತಿಲ್ಲ ಅಂತ ಮಾಡಿಯಾ? ಹಿಂಗೆ ಮಾಡ್ದ ಕೂಡಲೇ ಗುಂಡಿಗೆ ಹೆದರ್ಸಕ್ಕೆ ಹೋದ ಕೂಡಲೇ ಸುಮ್ಮನಾತೀನಿ ಅಂತ ಲೆಕ್ಕ ಹಾಕಿಯೇನ? ಇಷ್ಟು ಹೊಟ್ಟು ತುಂಬ ನೀನು ಕುಡ್ದು ಬೇರೆಯವ್ರಿಗೂ ಕುಡ್ಸಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ? ಎಲ್ಲಿ ಏನು ಮಾಡಿಯಾ ಅದನ್ನು ಬೊಗಳು ಫಸ್ಟು. ಎಲ್ಲಿ ಎಂತ ಮಾಡಲೂ ಇಲ್ಲ, ಎಂತ ಮಾಡಲೂ ಇಲ್ಲ. ಏನು ಯಾರ ಹತ್ರ ಎಂತ ಇಸ್ಕೊಂಡಿನಿ ಬೇಕತ್ತಲ್ಲ, ಯಾರು ಏನು ಹೇಳ್ತಾರೆ ಅಂತ ಹೇಳಿ ನಂಗೆ ಇದು ಮಾಡ್ತಾರೆ ಇಲ್ಲಿ. ಅಮ್ಮ ನೀನು ಸುಮ್ಮನೆ ನಿತ್ಯಲ್ಲ ಮರತೆ, ಏನು ಹೇಳಂಗಿಲ್ಲ. ಹಂಗಾರೆ ಕೆಲಸದವನಿದ್ರೆ ನನ್ನ ಮರ್ಯಾದೆ ತೆಗಿತಾ ಅದಾರಲ್ಲ ಈ ಥರ. ಈಗ ಅವ್ನು ಬಂದರೆ ಏನು ತಿಳ್ಕೊಬೇಕು, ಏನು ಗೌರವ ಉಳಿತದೆ ನನಗೆ? ಅಲ್ಲ, ನಿಮಗೆ ಇವತ್ತು ಎಂತ ಆತ್ರಿ? ಸುಸೂತ್ರ ಹೇಳೋದು ಇಲ್ಲ ಏನಾಗಿದೆ ಅಂತ, ಸುಖ ಸುಮ್ಮನೆ ಇದು ಮಾಡ್ತಾ ಇದ್ದೀರಲ್ಲ. ದೇವ್ರೆ, ಏನು ಬಂತೋ ಏನು, ಯಾರು ಏನು ಮಾಡಿಸಿಟ್ರೋ, ಏನು ಮಾಡಿದ್ರ ಇನ್ನೀ ಮನೆಗೆ? ನೀನೀಗ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಿತ್ರು ಅಂತಾತು. ಯಾರ ಮೇಲಿನ ಸಿಟ್ಟು ಯಾರ ಮೇಲೆ ಹೋಗ್ತದೆ ಹೇಳಿನಿ. ಇದಕ್ಕೆ ಹಿಂಗೇನಾರು ಬಂದ ಕೂಡಲೇ ಅವನು ಕೆಲಸದವ ಹೆರ್ಗಿನವ ಆಗ್ಬಿಡ್ತಾನೆ. ಮನೆ ಕೆಲಸ ಏನಾರು ಹೇಳದಿದ್ರೆ, ಅಯ್ಯೋ ಮನೆ ಮಗನಂಗಿಲ್ಲನೋ ನೀನು ಮಾಡ್ಬೇಕು ಅಂತ ಹೇಳೋದು ನೋಡಿದ್ರೆ ಸಾಕು, ಏನಾಗೋದು ಇಲ್ಲ. ಅವನು ಬರಲಿ ಇಲ್ಲಿ, ಅವನು ಇದ್ರನ್ನೇ ತೀರ್ಮಾನ ಮಾಡ್ತೀನಿ. ವಾಗೇಶ, ನೀನಾರು ಸುಮ್ಮನೆ ಇದ್ಬಿಡೋ ಮರಯ್ಯ. ಏನು ಬರ್ತಾನೆ ಅಲ್ಲಿ ಅಂತ ಹೇಳಿ ಕಳಿಸ್ಬೇಕು, ಹೇಳಿ ಕಳಿಸು. ಈ ಥರ ರಂಪ ರಾದಂತ ಮಾಡಬೇಡಿ ಮನೆ ಒಳಗೆ. ಏ ಗುಂಡ, ಬತ್ತಿಯೇ ಇಲ್ಲ, ನಾನೇ ಬಂದು ಹೇಳ್ಕೊ ಬರಲ್ಲ ಇಲ್ಲಿ. ಏನು ಬಂತೆ ನಿಂಗೆ? ಎಂತಕ್ಕೆ ಹಂಗೆ ಹೇಳ್ತಿದ್ದೀಯ? ಅವನಿದ್ರೆ ಮಾಡ್ದವನ್ನ ಕರ್ಕೊಬಂದು ಇಲ್ಲಿ ಏನಂತ ನೋಡೋದು ನಾನು? ಓ ದೇವ್ರೇ, ಏನು ಸಾಯದಪ್ಪ, ಒಂದು ನೆಟ್ಟಿಗೆ ಮಲಗಕ್ಕೂ ಬಿಡಲ್ಲ. ಏನು ಮನುಷ್ಯನೇನು? ಎಂತ ವಾಗೇಶಣ್ಣ, ನಾನೊಂಚೂರು ಮಲ್ಕೊಂಡಿದ್ದೆ ಮಾರ. ಗುಂಡ, ನೀವು ಹೋಗಿ ಮಲ್ಕೇಳಪ್ಪ, ಹೋಗು. ಸುಸ್ತಾಗಿದೆ ಅಂತಿದ್ದೆ, ಸುಮ್ಮನೆ ಹೋಗಿ ಮಲ್ಕೆ. ನಮ್ಮ ಮನೇಲಿ ಅದು ಇದ್ದಿದ್ದೆ, ನೀ ಅದಕ್ಕಾಗಿ ಏನು ತಲೆ ಕೆಡ್ಸ್ಕೊಬೇಡ. ನೀವು ಹೋಗಿ ಮಲ್ಕೆ ಹೋಗು. ಹೋಗ್ಬೋದು, ಒಂಚೂರು ಬಾರ ಇಲ್ಲಿ ಹೋಗ್ಬೋದು. ನೀನೇನು ಮಲ್ಕಿಣೋದು ಬೇಡ ಅಂತ ಹೇಳ, ಒಂಚೂರು ಬಾ ಇಲ್ಲಿ ಒಳಗೆ ಬಾ, ಏನೋ ಕೇಳ್ಬೇಕು ನಿನ್ನ ಹತ್ರ. ಹಾಂ ಬಂದನಲ್ಲ, ಎಂತ ಹೇಳಿ ವಾಗೇಶಣ್ಣ, ನಂಗೆ ಯಾಕೋ ತಲೆನೋವು ಮಾರ, ನಾ ಹೋಗಿ ಮಲ್ಕಿಬೇಕು ಒಂಚೂರು. ಗುಂಡ, ಸರಿ ಹೇಳ್ಬೇಕು, ಸತ್ಯ ನಿಂಗೆ ಎಷ್ಟು ಗೊತ್ತದೆಯೋ ಅಷ್ಟು ಮಾತ್ರ ಹೇಳಬೇಕು. ಬೇರೆ ಏನಾರು ಉಲ್ಟಾ ಸೀದಾ ಮಾತಾಡ್ದೆ ಅಂದರೆ ನಾನು ಮಾತ್ರ ಸುಮ್ಮನಿರಲ್ಲ ನೋಡಿ, ಹೇಳಿನೇ. ಯಾವಾಗ ನಾನು ಕುಡ್ದಿದ್ದು ಹೆಚ್ಚಾಗಿ, ಯಾವಾಗ ಎಲ್ಲಿ ಅಡ್ಬಿದ್ದಿದ್ದೆ? ಎಲ್ಲಿ ನೋಡಿಯ ನೀನು?
ನಿಮಗೆ ಎಂತ ಆಗ್ಯದ್ರಿ ವಾಗೇಶಣ್ಣ? ಇದನ್ನು ಕೇಳೋಕ್ಕಾಗ ನಾನು ಅಲ್ಲಿಂದ ಎಬ್ಸಿ ಕರೆದ್ರ ಈಗ ನಂಗೇನು ಗೊತ್ತು? ನಾನು ಎಲ್ಲಿ ನೋಡಿ, ನೀವು ಎಲ್ಲಿ ಕುಡ್ದಿರೋ ಏನು ಮಾಡಿರೋ ನಿಮಗೆ ಗೊತ್ತಿರ್ಬೇಕು. ನನ್ನ ಹತ್ರ ಕೇಂದ್ರ ನಾ ಎಂತ ಮಾಡಲೆ? ಏನು ಧ್ವನಿ ಎತ್ತರಿಸಿ ಮಾತಾಡ್ತಿದ್ದೀಯಲ್ಲ? ದೊಡ್ಡ ಸಾವುಕಾರ ಆದರೆ ನಾನು ಏನು ಮಾಡಿದ್ರು ನಡೀತದೆ ಅಂತನಾ? ನಾನು ಮಾತ್ರ ಸುಮ್ಮನಿರಲ್ಲ ನೋಡಿ, ಹೇಳಿನಿ. ವಾಗೇಶಣ್ಣ, ಇದಕ್ಕಾಗ ನೀವು ಅಲ್ಲಿ ನನ್ನ ಮಲಗ್ದವನ್ನ ಎಬ್ಸ್ಕೊಂಡು ಬರೋಷ್ಟು ಇಷ್ಟು ಕೂಗಾಟ ಮಾಡಿದ್ರಾ? ಎಂತ ಆಗ್ಯದ ನಿಮಗೆ? ಯಾಕೆ ಹಿಂಗೆ ಮಾಡ್ತೀರಿ? ನೀವು ಎಲ್ಲಿ ಕುಡ್ದಿರಿ ಏನು ಮಾಡಿರಿ ಅಂತ ನಾನು ಎಂತಕ್ಕೆ ನೋಡೋಕೆ ಬಂದೀನಿ? ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ 2 ವಾರ ಆಯ್ತು, ದುಡ್ಡು ಅಡ್ಜಸ್ಟ್ ಆಗಲ್ಲ, ನಿಧಾನ ಹೋಗ್ಬೋದು ಅಂತ ಅದಾರೆ. ಹಂಗಾಗಿ ಸುಮ್ಮನಿದ್ದೀನಿ. ಅದ್ರ ಮಧ್ಯೆ ನಿಮ್ಮದೊಂದು ಎಂಥದ ಹಿಂಗೆ ಕೇಳ್ತಿದ್ದೀರಲ್ಲ? ನಾ ಎಲ್ಲಿ ನೋಡಲೂ ಇಲ್ಲ, ಏನು ಮಾಡಲೂ ಇಲ್ಲ. ಸುಮ್ಮನಿರಿ, ನಾನು ಸುದ್ದಿವನ್ನು ಬರಬೇಡಿ. ಹಿಂಗೆ ಮಾತಾಡ್ಬೇಕು ನೋಡು ಗುಂಡ, ಈ ಥರ ಮಾತಾಡ್ಬೇಕು. ಕೇಳು, ನಾನು ಎಲ್ಲಿಗೆ ಹೋಗ್ತೀನಿ, ನೀವು ಏನು ಮಾಡಿರಿ ಅಂತ ನಂಗೆ ಹೆಂಗೆ ಗೊತ್ತಾಗ್ತದೆ ಅಂತ ಕೇಳು ನೋಡೋಣ ಒಂದ್ಸಲ್ಲು. ಅದು ಗೊತ್ತಾಗಕ್ಕೆ ಅವನಿಗೆ ಬೇಕಾದಷ್ಟು ದಾರಿ ಇದೆ. ಅವನು ಎಲ್ಲಿ ಹೋಗ್ತಾನೆ, ಯಾರ್ಯಾರ ಹತ್ರ ಮಾತಾಡ್ತಾನೆ ಎಲ್ಲ ಗೊತ್ತು. ಇಲ್ಲಿ ಮೇಲಕ್ಕೆ ನೋಡೋಕೆ ಮಾತ್ರ ಏನು ಗುಂಡ ಅಂದ್ರೆ ಪಾಪದವನು. ಹಾಗೆ ಪಂಚಾಯತ್ಗೆ ಏನು ಸ್ವಲ್ಪ ಜನರ ಹತ್ರ ಹೊಡೆಯಲ್ಲ ಅವ. ನನಗೆ ಗೊತ್ತಿಲ್ಲ ಅಂತ ಮಾಡಿ ನಿನ್ನ ನಾಟಕ. ಈಗ ಹೇಳ, ಒಳ್ಳೆ ಮಾತಲ್ಲಿ ಸತ್ಯ ಬಾಯಿ ಬಿಟ್ಟರು ಅಂದಾತು. ನಿಂಗೆ ಯಾರು ಎಂತ ಹೇಳ್ಯಾರ ನನ್ನ ಸುದ್ದಿ? ಏನಂತ ಹೇಳ್ಯಾರ? ಹೇಳಿದ್ರು ಬಂದು ನನ್ನ ಹತ್ರ ಹೇಳ್ಬೇಕಾ? ಇಲ್ಲ ಸೀದಾ ಬಂದು ಅಪ್ಪನ ಹತ್ರ ಎಂತಕ್ಕೆ ಹೇಳಕ್ಕೆ ಹೋಗಿದ್ದೆ? ಇದನ್ನು ಬೇರೆ ಶುರು ಮಾಡ್ಕೊಂಡು ಈಗ ಚಾಡಿ ಹೇಳೋದು ಅಲ್ಲ? ಎಂತ ಹೇಳಿಯ? ನಿಂಗೆ ಯಾರು ಹೇಳಿದ್ದು ಅದನ್ನು ಹೇಳು ನನಗೆ ಫಸ್ಟು. ಅಲ್ಲ, ಇದು ಏನು ಹವ್ಯಾಸ ಅಂತ ನೋಡೋದು? ಎಂತ ಮನೆ ಕೆಲಸದವನಿದ್ರೆ ಎಂತ ಇದು ಮಾಡ್ಕಿಟ್ಟಿದ್ದೀರಿ ಅಪ್ಪ ಮಗ? ಸುಮ್ಮನಿರಿ, ನೀವಾರು ಹಂಗಾರು ಸುಮ್ಮನೆ ಇರಬಾರ್ದ? ವಾಗೇಶ, ಏನು ಮಾತಂತ ಆಡ್ತಿದೆ? ಎಂತ ಕತೆ ಆಡೋದಿದ್ರೆ ಅಪ್ಪ ಮಗ ನೀವೇ ಮಾತಾಡ್ಕಿಬಾರ್ದನ್ರ? ಗುಂಡ ಹೋಗ, ನೀನು ಹೋಗ. ಎಂತ ಮಲ್ಕಿತೀಯ, ಎಂತ ಮಾಡ್ಕಿತೀಯ ಮಾಡ ಹೋಗ. ಎಂಥದ ಅಪ್ಪ ಮಗ ಒಂದು ಚೂರು ಇದು ಮಾಡ್ಕೊಂಡಿದ್ರೆ ಏನು ತೀರ್ಮಾನ ಮಾಡ್ಕಿತ್ತಾರೆ. ನೀವು ಹೋಗ, ನಿನ್ನಷ್ಟಕ್ಕೆ ನೀನು ಹೋಗು ಹೇಳ್ತೇನೆ. ಹೌದು ಮಾರ, ನಂಗೆ ಈಗ ಬರಬಾರ್ದು ಅಂತ ಸುಮ್ಮನೆ ಮಲ್ಕೊಂಡೆ ನಾನು. ಮತ್ತೆ ಹಿಂಗೆ ಕರಿಯೋಕ್ಕೆ ಶುರು ಮಾಡಿದ್ರಲ್ಲ ಅಂತ ಬಂದೆ. ಇವ್ರದ್ದು ಒಳ್ಳೆ ಕತೆ ಆಯ್ತು. ನಂಗೆ ಎಂತ ತಲೆ ಗೊತ್ತಿಲ್ಲ, ಬುಡು ಗೊತ್ತಿಲ್ಲ. ಹೇಳು ಅಂದ್ರೆ ಎಂತ ಹೇಳೋದು ನಾನು? ಹೋಗು ಗುಂಡ, ನೀ ಹೋಗಪ್ಪ, ಮಲ್ಕೆ ಹೋಗು. ಸುಸ್ತಾಗಿದೆ ಅಂತಿದ್ದೆ. ನಿತ್ಗಳ ಅಲ್ಲಿ, ನಾ ಹೇಳ್ತಿದ್ದೀನೇ ಇಲ್ಲ. ನಾ ಕೇಳಿದ ಉತ್ತರ ಕೊಟ್ಕೊಂಡು ಮುಂದೆ ಹೋಗು ನೀನು. ಎಂತ ಉತ್ತರ ಕೊಡೋದ್ರಿ ವಾಗೇಶಣ್ಣ? ನೀವು ಎಂತ ಕೇಳ್ತಿದ್ದೀರಿ ಅಂತಲೇ ಗೊತ್ತಿಲ್ಲ ನನಗೆ. ನಾನು ಎಂತ ಹೇಳಿನಿ ಗೌಡ್ರ ಹತ್ರ ಬಂದ? ಎಂತ ಹೇಳಲೂ ಇಲ್ಲ. ಸುಮ್ಮನೆ ಬಂದು ನನ್ನ ಹತ್ರ ಎಂತಕ್ಕೆ ಹಿಂಗೆ ಇದು ಮಾಡ್ತಿದ್ದೀರಿ? ಅಬ್ಬಾ, ನನಗೆ ತಿರುಗಿ ಹೇಳಂಗಾದ ನೀನು. ಎಲ್ಲಿಂದ ಬಂದಿದ್ದೀನಿ ಸಲ್ಗಿ? ನಿನಗೆ ಎಷ್ಟು ಸೋಕ್ಕೆಷ್ಟು ನಿನಗೆ? ನೀನ ಕೆಲಸದವ ನಾನ? ವಾಗೇಶಣ್ಣ, ಸುಮ್ಮನೀರಿ ನೀವು, ಸುಮ್ಮನೀರಿ. ಹೇಳು, ಏನು ಬಂತು ನಿಂಗೆ ಬಂದಿದ್ದೆ? ಅವನ್ನ ಎಂತಕ್ಕೆ ಹಂಗೆ ಮಾಡ್ತಿದ್ದೀಯ? ಎಳಿಚಿ ಬಾ. ಇವತ್ತು ನಾನು, ಅಯ್ಯೋ ದೇವ್ರಿ, ನಿಮಗೆ ಎಂತ ಆಗ್ಯದ ಇವತ್ತು? ನನ್ನ ದುಡ್ಡು ಕೆಡುತ್ತೀರಲ್ಲ. ಅಯ್ಯೋ ದೇವ್ರೇ, ಇದೇನು ಬಂತಂತ ನೋಡಲಿ. ಹೇಳ್ತಾನೆ ಇದ್ದೀನಿ ಬೇಡ ಮನೆ ಒಳಗೆ ಹಿಂಗೆ ಮಾಡಬೇಡಿ ಅಂತ. ಏನು ಬಂತು ಅಂತ ನೋಡೋದು ನಾನು. ವಾಗೇಶಣ್ಣ, ಹೇಳಿ ನಿಧಾನ ಹೇಳಿ. ಹೋಗ ಅಚ್ಚಿಗೆ, ನೀನು ಮತ್ತಿಲ್ಲಿ ಬರಬೇಡ. ಹೇಳ್ತಿದ್ದೀನಿ ಅಚ್ಚಿಗೆ ಹೋಗ ಅಂತೇಳಿ ಹೇಳ್ದ ಕೂಡಲೇ ಹೋಗೋಕ್ಕಾಗಲ್ಲ. ಈಗ ಬಂದ್ಕೊಂಡು ಮತ್ತಿಲ್ಲಿ ಬಡವಾರ ಮಾಡ್ತಾನೆ. ನಿನ್ನ ದಸೆಯಿಂದನೇ ಎಲ್ಲ ಆಗೋದು. ಎಂತಕ್ಕೆ ಅವನಿಗೆ ಎಂತಕ್ಕೆ ಇದು ಮಾಡ್ತಿದ್ದೀಯ? ಪಾಪ ಕಾಣ್ಬೇಡ, ಪುಣ್ಯ ಕಾಣ್ಬೇಡ. ಅವನು ಒಬ್ಬ ಸಿಕ್ಕೆ ನಿಮಗೆ, ಅಮ್ಮ ಮಗಗೆ. ನಿಮಗೇನು ಬಂತು ಹಂಗಾರೆ? ಗೌಡ್ರೆ, ಇದು ಏನಾತ ಅದೇ? ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ? ಒಂಚೂರು ಸುಮ್ಮನಿರಿ, ನೀವು ಸುಮ್ಮನಿರಿ ಹೇಳ್ತೀನಿ. ಗುಂಡ, ನೀವು ಹೋಗು ಹೇಳ್ತೀನಿ. ನಿನ್ನ ಕೆಲಸ ಏನದೆ ಅಷ್ಟು ಮಾಡು. ಸುಮ್ಮನೆ ಹೋಗಿ ಮಲ್ಕೆ ಹೋಗು. ನೀ ಇದ್ರಲ್ಲಿ ತಲೆ ಹಾಕಕ್ಕೆ ಬರಬೇಡ. ನಿಂಗೇನು ಗೊತ್ತಿಲ್ಲ, ಹೌದಾ ಅಲ್ಲ? ನಂಗೆ ಗೊತ್ತು ನಿಂಗೇನು ಗೊತ್ತಿಲ್ಲ ಅಂತ. ನಂಗೆ ಗೊತ್ತು. ನನಗೆ ಹೇಳ್ದರೆ ಬೇರೆ ಯಾರೋ ಅದಾರೆ. ಅದನ್ನು ಹೇಳಕ್ಕೆ ಪುರ್ಸೊತ್ತು ಕೊಡದೆ ಅಮ್ಮ ಮಗ ನೋಡು ಎಷ್ಟು ಇದು ಮಾಡ್ತಾ ಇದಾರಂತ. ನೀ ಹೋಗು ಹೇಳ್ತೀನಿ. ಇಲ್ಲಿ ಏನು ತಲೆ ಹಾಕಕ್ಕೆ ಬರಬೇಡ. ಯಾರದ್ದೇನು ಜೀವ ಹೋಗಲ್ಲ ಇಲ್ಲಿ. ನೀ ಹೋಗು. ಅಯ್ಯೋ ದೇವ್ರೆ,
ಏನೇನು ಆತದೆ ನನಗೇನು ಗ್ರಾಚಾರ ಅತ್ಲಾಗೆ ಅಲ್ಲ ಎಂತ ಅಂತನೂ ಗೊತ್ತಿಲ್ಲ. ನಾನು ಹೇಳು ಅಂದರೆ ಎಂತ ಹೇಳೋದು ನಾನು? ಸುಮ್ಮನೆ ಹೋಗ್ತೀನಿ. ನಾನಿಲ್ಲಿ ಇದ್ದಷ್ಟಕ್ಕೂ ಮತ್ತು ಇದಾಗ್ತದೆ. ಒಳ್ಳೆ ಬಿದ್ದು ಸಾಯ್ರಿ ನಿಮ್ಮ ಹಿಂಡು ಹಾಳಾಗ. ಒಂದಕ್ಕೊಂದು ಸಮಾತದ ನಿಮಗೆ. ಏನೋ ಬಂದಿದ್ದೆ ಹೌದು. ನೀನು ಹಂಗಿದ್ದವನೇ, ಮಾತಾಡಬೇಡ ಅಂದರೆ ಹೇಳ್ತಾರೆ, ಮಾತು ಕೇಳಲ್ಲ. ಎಂದಿಗೂ ನನ್ನ ಮೇಲೆ ಈ ಥರ ಇದು ಮಾಡ್ತಾರಲ್ಲ, ಇವತ್ತೆಷ್ಟು ಇದು ಮಾಡ್ತಾರೆ ಅಂದರೆ ಏನಾಗಿದೆ ಅಂತ ನೋಡೋದು. ಹೇಳು ಹೊಲ್ಲಕ್ಕೆ ಹೇಳು, ಎದ್ದು ಬಾ ನೋಡೋಣ. ಮಾತಾಡಬೇಡ ಅಂತ ನನಗೆ ಹೇಳ್ತೀಯ? ಮತ್ತೆ ಕೆಲಸದವನ ಎದುರಿಗೆ ಅಷ್ಟು ಅವಮಾನ ಮಾಡ್ತಾ ಇದ್ದಾರೆ, ಇನ್ನು ನನಗೆ ಮಾತಾಡಬೇಡ ಅಂತೀಯ ನೀನು? ನೋಡು, ಅವ್ರು ಯಾವತ್ತೂ ಇಷ್ಟು ಇದು ಮಾಡ್ದಾರಲ್ಲ. ನಿನ್ನಿಂದನೇ ಏನೋ ತಪ್ಪು ಆಗಿದೆ. ಏನು ಮಾಡಿಯೇ ನೀನು ಹೇಳು ಸತ್ಯ. ಈಗ ಕೆಲಸದವನಿದ್ರೆ ಹಂಗೆ ಹೇಳಬಾರ್ದಿತ್ತು, ಅದೊಂದು ತಪ್ಪೆ ಅಂತ ಮಾಡೋಣ. ನೀ ಏನೋ ಮಾಡಿದೆ ಸುಖ ಸುಮ್ಮನೆ ಮನಸ್ಸು ಹೆಂಗೆ ಮಾಡಲ್ಲ. ಒಳ್ಳೆ ಮಾತಲ್ಲಿ ಅವ್ರು ಆವಾಗ ಕೇಳಿದಲ್ಲ, ನಾನು ಈಗ ಹೇಳ್ತಿದ್ದೀನಿ. ದುಡ್ಡು ಹುಡಿ ಹಾರಿಸ್ತಿದ್ದೀಯ, ನನಗೂ ಗೊತ್ತಾದೆ. ಎಲ್ಲಿಂದ ಬತ್ತಾದೆ ದುಡ್ಡು? ಎಲ್ಲಿಂದ ಬತ್ತಾದೆ ಅದನ್ನು ಹೇಳು.